ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಮೊದಲಿಗೆ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ನಿಮಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ, ರಾಜೀನಾಮೆ ಕೊಡೋದಕ್ಕೆ ಅಷ್ಟು ಸುಲಭವಾಗಿ ರಮೇಶ್ ಜಾರಕಿಹೊಳಿ ಒಪ್ಪಿಕೊಂಡಿರಲಿಲ್ಲ. 2 ಬಾರಿ ಸಿಎಂ ನಿವಾಸಕ್ಕೆ ಬಾಲಚಂದ್ರ ಜಾರಕಿಹೊಳಿಯನ್ನು ಕರೆಸಿಕೊಂಡಿದ್ದು ಯಾಕೆ? ಹೈಕಮಾಂಡ್ ಕೊಟ್ಟಂತಹ ಸೂಚನೆಯನ್ನು ಸಿಎಂ ಮನವರಿಕೆ ಮಾಡಿಕೊಟ್ಟಿದ್ದೇನು? ಇದೆಲ್ಲ ಆದ್ಮೇಲೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟಿರುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆನ ಸುದ್ದಿಯನ್ನು ತೋರಿಸ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು, ರಾಸಲೀಲೆಯ ಸೀಡೆಯದ್ದಾಗಿ ಸಚಿವ ಸ್ಥಾನದಿಂದ ಈಗ ರಮೇಶ್ ಜಾರಕಿಹೊಳಿ ಜಾರಿ ಬಿದ್ದಿದ್ದಾರೆ. ಇದೇ ಸಂದರ್ಭದಲ್ಲಿ ದಿನೇಶ್ ಕಲ್ಲಹಳ್ಳಿ ವಿರುದ್ಧ 100 ಕೋಟಿ ರೂಪಾಯಿಯ ಮಾನನಷ್ಟ ಮೊಕದ್ದಮೆ ಕೊಡ್ತಾರೆ. ಈ 100 ಕೋಟಿಯ ಮಾನನಷ್ಟ ಏನೇನೆಲ್ಲ ಆಗುತ್ತೆ ಅನ್ನುವಂತಹ ಸುದ್ದಿಯನ್ನು ತೋರಿಸ್ತೀನಿ. ಮೂರನೇ ಸುದ್ದಿ ಇರುವಂಥದ್ದು, ರಮೇಶ್ ಜಾರಕಿಹೊಳಿ ರಾಸಲೀಲೆಯ ಸಿಡಿ ಬಿಡುಗಡೆ ಆಗ್ತಾ ಇದ್ದಂತೆ ರಾಜ್ಯದ ರಾಜಕೀಯದಲ್ಲಿ ಬಿಸಿಯಾದಂತಹ ಚರ್ಚೆಯೂ ಕೂಡ ನಡೆದಿತ್ತು. ಒಂದಿಷ್ಟು ಜನ ರಮೇಶ್ ಪರವಾಗಿ ಬ್ಯಾಟಿಂಗ್ ಬೀಸಿದ್ರೆ ಪ್ರತಿಪಕ್ಷದವರು ಮುಗಿಬಿದ್ರು. ಆದರೆ ರಮೇಶ್ ಜಾರಕಿಹೊಳಿ ರಾಜಕೀಯವಾಗಿ ಪ್ರತೀಕಾರ ತೀರಿಸಿಕೊಳ್ತಾರಾ ಅನ್ನೋದು ಅಷ್ಟೇ ಮುಖ್ಯವಾಗಿರುವಂತಹ ಅಂಶ. ಎಲ್ಲ ಸುದ್ದಿಯನ್ನು ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟಿದ್ದಾರೆ, ಅದೇನೋ ನಿಜ. ಆದರೆ ರಾಜೀನಾಮೆ ಕೊಡೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ನಡೆದಿದೆ? ನಿನ್ನೆ ರಾತ್ರಿ ಹೇಳಿದರು ನಾನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಬೆಳಗ್ಗೆ ಅವರ ಸಹೋದರ ಹೇಳಿದರು ತಪ್ಪು ಮಾಡಿಲ್ಲ. ಹಾಗೆ ರಾಜೀನಾಮೆ ಕೊಟ್ಟಿದ್ದು ಏಕೆ? ಆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ರಮೇಶ್ ಜಾರಕಿಹೊಳಿ ಹಠ ಹಿಡಿದು ಜಲಸಂಪನ್ಮೂಲ ಖಾತೆ ಪಡೆದ ಸಚಿವ, ಮಿತ್ರ ಮಂಡಳಿಯ ಬಾಂಬೆ ಟೀಮ್ ಮುನ್ನಡೆಸಿದ್ದ ನಾಯಕ, ದೋಸ್ತಿ ಸರ್ಕಾರ ಕೆಡವಿ ಬಿಜೆಪಿಯಿಂದ ಗೆದ್ದು ಬೀಗಿದ್ದ ಜಾರಕಿಹೊಳಿ ಈಗ ಸಿಡಿಯ ಕಾರಣಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇಷ್ಟಕ್ಕೂ ರಾಜೀನಾಮೆಯನ್ನೇನು ಅಷ್ಟು ಸುಲಭವಾಗಿ ಕೊಡೋದಿಕ್ಕೆ ರಮೇಶ್ ಜಾರಕಿಹೊಳಿ ಒಪ್ಪಿರಲಿಲ್ಲ. ತಾನೇನು ತಪ್ಪು ಮಾಡಿಯೇ ಇಲ್ಲ ಎಂದು ರಾಸಲೀಲೆಯ ಸಿಡಿಯ ಬಗ್ಗೆ TV9ಗೆ ನಿನ್ನೆ ಸ್ಪಷ್ಟವಾಗಿ ರಮೇಶ್ ಜಾರಕಿಹೊಳಿ ಹೇಳಿದ್ದರು. ಹಂಗೆ ರಾಜೀನಾಮೆ ಕೊಡೋಕೆ ನಾಯಕ ವಿಚಾರ ಮಾಡಲಿಲ್ಲ, ನಮ್ಮ ತಪ್ಪು ಮಾಡಿಲ್ಲ. ತನಿಖೆ ಆಗಲಿ, ತನಿಖೆ ಬಂದ ನಂತರ ನಾವು MLC ರಾಜೀನಾಮೆ ಕೊಡ್ತಾನೆ, ಮಂತ್ರಿ ಅಲ್ಲ MLC ರಾಜೀನಾಮೆ ಕೊಡ್ತಾನೆ, ರಾಜಕೀಯ ನಿವೃತ್ತಾಗಿ ಬಿಡ್ತಾನೆ. ನನ್ನ ಮೇಲೆ ಇದನ್ನ ಪ್ರೂವ್ ಆದರೆ ಮಂತ್ರಿ ದೂರ ಉಳಿತೆ. ಇದು ನಾನು ಇರಾಕ್ ಲೈಕ್ ಇಲ್ಲ. ಇಂಥವೆಲ್ಲ ಏನೋ ಒಬ್ಬ ಪಾಪ ಇವತ್ತಿಗೆ ಅನ್ಯಾಯ ಮಾಡ್ಯಾನ. ಭೂಮಿ ಇರಾಕ್ ಲೈಕ್ ಇಲ್ಲ. ನಿನ್ನೆ ಸಂಜೆ 6 ಗಂಟೆಗೆ ರಮೇಶ್ ಜಾರಕಿಹೊಳಿಯ ರಾಸಲೀಲೆಯ ಸಿಡಿ ಬಹಿರಂಗವಾಗಿತ್ತು. ಇಷ್ಟಾಗುತ್ತಿದ್ದಂತೆ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದರು. ಬಿಜೆಪಿಯ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ನಿನ್ನೆ ರಾತ್ರಿಯೇ ಸಿಎಂ ಯಡಿಯೂರಪ್ಪಗೆ ಕರೆ ಮಾಡಿ ಮಾತಾಡಿದ್ದರು. ಇದಾದ ನಂತರ ಇಂದು ಬೆಳಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೂ ಕರೆ ಮಾಡಿ ಅರುಣ್ ಸಿಂಗ್ ಚರ್ಚಿಸಿದ್ದರು. ರಮೇಶ್ ಜಾರಕಿಹೊಳಿಯ ರಾಜೀನಾಮೆ ಪಡೆಯುವಂತೆಯೂ ಸೂಚಿಸಿದ್ದರು. ಹಾಗಿದ್ದರೂ ಇದರ ನಡುವೆ ಇಂದು ಬೆಳಗ್ಗೆಯೇ ಸಿಎಂ ನಿವಾಸಕ್ಕೆ ಬಂದಿದ್ದ ಬಾಲಚಂದ್ರ ಜಾರಕಿಹೊಳಿ ಅಣ್ಣನ ಪರವಾಗಿ ಬ್ಯಾಟ್ ಬೀಸಿದ್ದರು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಪಡೆಯದಂತೆ ಮನವಿ ಮಾಡಿದ್ದರು. ಸಿಎಂ BSY ಕೂಡ ಕಾನೂನಿನ ವ್ಯಾಪ್ತಿಯ ಬಗ್ಗೆ ಚರ್ಚಿಸುವ ಸೂಚನೆ ನೀಡಿದ್ದರು ಎನ್ನಲಾಗಿದೆ. ಹೀಗಾಗಿ ಸಿಎಂ ಭೇಟಿಯಾಗಿ ಬಂದ ನಂತರ TV9 ಜತೆ ಮಾತಾಡಿದ್ದ ಬಾಲಚಂದ್ರ, ಇದೆಲ್ಲ ನಕಲಿ ಸಿಡಿ, ಈ ಸಿಡಿಯ ಬಗ್ಗೆ CBI ತನಿಖೆಗೆ ಒಪ್ಪಿಸುವಂತೆ ಮನವಿ ಮಾಡಿದ್ದಾಗಿ ಹೇಳಿದ್ದರು. ಮುಖ್ಯಮಂತ್ರಿಯಾಗಿ ಇದನ್ನು CBI ತನಿಖೆ ಕೊಟ್ಟರೆ ಒಳ್ಳೆಯದಾಗುತ್ತೆ. ಯಾಕಂದ್ರೆ ಹಿಂಗೆ ಎಲ್ಲರಿಗೂ ಫೇಕ್ ಮಾಡ್ಕೋತ ಈ ಥರ ಮಾಡ್ಕೋತ ಹೋತಂದ್ರೆ ನಾಳೆಲ್ಲ ರಾಜಕಾರಣ ಮಾಡೋದು ಕಷ್ಟ ಆಗುತ್ತೆ ರಾಜ್ಯದಲ್ಲಿ, ದೇಶದಲ್ಲಿ. ಅದಕ್ಕೋಸ್ಕರ ಇದು CD ಏನು ಮಾಡಿದಾರಲ್ಲ, ಇದು ಕ್ರಿಯೇಟ್ ಮಾಡಿದ್ದಾರೆ, ಫೇಕ್ ಇದೆ. ಅದಕ್ಕೋಸ್ಕರ ಇದನ್ನು ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು. ಹಾಗಿದ್ದರೂ ರಮೇಶ್ ಜಾರಕಿಹೊಳಿಯನ್ನ ಸಂಪುಟದಲ್ಲಿ ಮುಂದುವರಿಸುವುದು ಸರ್ಕಾರಕ್ಕೆ ಮುಜುಗರ ತರಲಿದೆ ಎಂದು ಸಿಎಂಗೂ ಮನದಟ್ಟಾಗಿತ್ತು. ಅಲ್ಲದೆ ಹೈಕಮಾಂಡ್ನಿಂದಲೂ ರಮೇಶ್ ರಾಜೀನಾಮೆ ಪಡೆಯುವಂತೆ ಸಿಎಂಗೆ ಸೂಚನೆ ಬಂದಿತ್ತು. ಇದರ ನಡುವೆ ಮತ್ತೆ ಬಾಲಚಂದ್ರ ಜಾರಕಿಹೊಳಿಯನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿದ್ದ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜೀನಾಮೆ ಸಲ್ಲಿಸುವಂತೆ ರಮೇಶ್ಗೆ ತಿಳಿಸಲು ಮನವರಿಕೆ ಮಾಡಿಕೊಟ್ಟರು. ಅಲ್ಲಿವರೆಗೂ ರಾಜೀನಾಮೆ ಕೊಡಲ್ಲವೆಂದು ಪಟ್ಟು ಹಿಡಿದು ಕುಳಿತಿದ್ದ ಸಚಿವ ರಮೇಶ್ ಜಾರಕಿಹೊಳಿ ಅಂತಿಮವಾಗಿ ರಾಜೀನಾಮೆ ಪತ್ರ ಬರೆದಿದ್ದಾರೆ. ತಮ್ಮ ಬಾಲಚಂದ್ರ ಜಾರಕಿಹೊಳಿ ಮೂಲಕ ಸಿಎಂಗೆ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. CM ಅವ್ರಿಗೆ ಮುಟ್ಟಿದ್ದು, ಗವರ್ನರ್ ಆಫೀಸ್ಗೂ ಕಳಿಸಿದ್ರು. ಆದಷ್ಟು ಬೇಗನೆ ಎನ್ಕ್ವೈರಿ ಆಗಲಿ ಅಂದರು. ಈಗ ರಮೇಶ್ ಅವ್ರು ನೋಡೋಣ, ಸಾಯಂಕಾಲ ನಾಳೆ ಬೇಕಾದ್ರೆ ಪ್ರೆಸ್ಗೆ ಮಾತಾಡ್ತೀವಿ. ಅಲ್ಲಿಗೆ ಸಚಿವರಾಗಿ 13 ತಿಂಗಳ ಬಳಿಕ ಸಚಿವ ಸ್ಥಾನಕ್ಕೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಸಲ್ಲಿಸುವಂತಾಗಿದೆ. ದೋಸ್ತಿ ಸರ್ಕಾರ ಕೆಡವಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅನರ್ಹತೆಯ ವನವಾಸ ಅನುಭವಿಸಿದ್ದ ರಮೇಶ್ ಜಾರಕಿಹೊಳಿ ಈಗ ರಾಸಲೀಲೆಯ ಕಾರಣಕ್ಕೆ ರಾಜೀನಾಮೆ ಸಲ್ಲಿಸುವಂತಾಗಿದೆ. ಕರ್ನಾಟಕದ ಸಚಿವರು ಕಾಮಲೀಲೆಯಲ್ಲಿ ಸಿಕ್ಕಿಬಿದ್ದು ರಾಜೀನಾಮೆ ಕೊಡುವಂತಹ ಪ್ರಸಂಗ ಉದ್ಭವಿಸುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಸುನಿಲ್ ಜತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.
ಈ ಒಂದು ಸಿಡಿಯ ಕಾರಣಕ್ಕಾಗಿ ಈಗ ಸಚಿವ ಸ್ಥಾನವನ್ನೇನು ರಮೇಶ್ ಜಾರಕಿಹೊಳಿ ಅವರು ಕಳೆದುಕೊಂಡಿದ್ದಾರೆ. ಯಾಕಂದರೆ ಅವರು ಬಯಸಿ ಕೇಳಿ ಪಡ್ಕೊಂಡಿರತಕ್ಕಂತಹ ಖಾತೆ ಜಲಸಂಪನ್ಮೂಲ ಖಾತೆ. ಹೀಗಿರುವಾಗ ಇವತ್ತು ರಾಜೀನಾಮೆನೇನೋ ಕೊಟ್ಟಿದ್ದಾರೆ, ಅಷ್ಟಕ್ಕೆ ನಿಂತು ಹೋಗುತ್ತಾ? ಇಲ್ಲಿ ಹೋರಾಟ, ಕಾನೂನು ಸಮರದ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಒಂದು ಗಂಭೀರ ಆರೋಪವನ್ನು ಜಾರಕಿಹೊಳಿ ಸೋದರನ ವಿರುದ್ಧ ಮಾಡಿದ್ದಾರೆ. ಆ ಸುದ್ದಿಯನ್ನು ತೋರಿಸಿ ನೋಡಿ. ರಾಸಲೀಲೆಯ ಸಿಡಿಯಿಂದಾಗಿ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನದಿಂದ ಜಾರಿ ಬಿದ್ದಿದ್ದಾರೆ. ಪಕ್ಷದ ಸೂಚನೆಯಂತೆ ಹಠ ಹಿಡಿದು ಪಡೆದಿದ್ದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಆದಷ್ಟು ಬೇಗ ಪ್ರಕರಣದ ತನಿಖೆ ನಡೆಸುವಂತೆಯೂ ರಾಜೀನಾಮೆ ಪತ್ರದಲ್ಲಿಯೇ ಒತ್ತಾಯಿಸಿದ್ದಾರೆ. ಇದರ ನಡುವೆ ದೂರುದಾರ ದಿನೇಶ್ ಕಲ್ಲಹಳ್ಳಿ ವಿರುದ್ಧ ಕಾನೂನು ಸಮರಕ್ಕೂ ಜಾರಕಿಹೊಳಿ ಮುಂದಾಗುತ್ತಿದ್ದಾರೆ. ಇದಕ್ಕಾಗಿ ವಕೀಲರ ಜತೆಗೂ ಚರ್ಚೆ ನಡೆದಿದೆ. ಸಿಡಿ ಬಹಿರಂಗದ ನಂತರ ಆಘಾತಗೊಂಡಿದ್ದ ರಮೇಶ್ ಪರವಾಗಿ ಇಂದು ಅವರ ಸೋದರ ಬಾಲಚಂದ್ರ ಜಾರಕಿಹೊಳಿಯೇ ಸಿಎಂ ಮನೆಗೆ ಓಡಾಡಿದ್ದಾರೆ. ಅಲ್ಲದೆ ದಿನೇಶ್ ಕಲ್ಲಹಳ್ಳಿಯ ವಿರುದ್ಧ 100 ಕೋಟಿಯ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಹೇಳಿದ್ದಾರೆ. ಈಗ ಅವ್ರು ನಿನ್ನೇನು ರಿಲೀಸ್ ಮಾಡಿದಲ್ಲ, ನಾವು ಲಾಯರ್ ಟೀಮ್ ಜೊತೆ ಮಾತಾಡ್ತಾ ಇದ್ವಿ. ಒಂದು ವಾರಲ್ಲಿ ಅವ್ರ ಮೇಲೆ ಒಂದು 100 ಕೋಟಿ ಡೆಫರ್ಮೇಷನ್ ಕೇಸ್ ಹಾಕ್ಲಿಕ್ಕೆ ನಾವು ಪ್ಲಾನ್ ಮಾಡ್ಕೋತಾ ಇದ್ದೀವಿ. ಡೆಫರ್ಮೇಷನ್ ಕೇಸ್ ಅವ್ರ ಮೇಲೆ 100 ಕೋಟಿ ಹಾಕ್ತೀವಿ. ಇಲ್ಲಿ 100 ಕೋಟಿ ರೂಪಾಯಿಯ ಮಾನನಷ್ಟ ಮೊಕದ್ದಮೆ ಹೂಡಿದ ಕ್ಷಣ ಪ್ರಕರಣದ ತನಿಖೆ ಹೇಗೆ ನಡೆಯುತ್ತೆ ಎಂದು ಸ್ಪಷ್ಟವಾಗುತ್ತಿಲ್ಲ. ಯಾಕಂದ್ರೆ ಇದುವರೆಗೆ ದಿನೇಶ್ ಕಲ್ಲಹಳ್ಳಿಯ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿಲ್ಲ. ಅವರೇನಿದ್ದರೂ ಪ್ರಾಥಮಿಕ ತನಿಖೆ ಮಾತ್ರ ಮಾಡುತ್ತಿದ್ದಾರೆ. ದಿನೇಶ್ ಕಲ್ಲಹಳ್ಳಿ ಮಾತ್ರ ರಾಸಲೀಲೆಯ ಸಿಡಿಯಲ್ಲಿರುವ ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಸಂತ್ರಸ್ತರು ಏನಾಗಿದೆ, ಸಂತ್ರಸ್ತರಿಗೆ ಒಂದು ನ್ಯಾಯ ಸಿಗಬೇಕು. ಸಂತ್ರಸ್ತರನ್ನ ನನ್ನಗೆ ಸಂಪರ್ಕ ಮಾಡಿದರೆ ನಾನು ಪೊಲೀಸ್ ತನಿಖೆಯ ಭಾಗವಾಗಿ ಆ ಸಂತ್ರಸ್ತರನ್ನ ನಾನು ಅವರಲ್ಲಿ ಭೇಟಿ ಮಾಡಲಿಕ್ಕೆ ಹೇಳ್ತೇನೆ ಸರ್. ನಾನು ಇದರ ನಡುವೆ ರಾಜೀನಾಮೆ ಕೊಡುವುದಕ್ಕೂ ಮುಂಚಿತವಾಗಿ ರಮೇಶ್ ಜಾರಕಿಹೊಳಿಯ ಸೋದರ ಸಿಎಂಗೆ ಎಚ್ಚರಿಕೆ ನೀಡಿದ್ದಾರೆಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಅವನ ತಮ್ಮ ಹೇಳ್ತಾನಂತೆ, ಯಡಿಯೂರಪ್ಪ ನೀ ಏನಾದ್ರು ನಮ್ಮ ಅಣ್ಣನ ರಾಜೀನಾಮೆ ತಕ್ಕಂದ್ರೆ ನಿನ್ ಸಿಡಿ ಬಿಟ್ಬಿಡ್ತೀವಿ ಈಚೆಗೆ ಅಂತ. ಅವನ ತಮ್ಮ ಹೇಳ್ತಾನಂತೆ, ಯಡಿಯೂರಪ್ಪ ನೀ ಏನಾದ್ರು ನಮ್ಮ ಅಣ್ಣನ ರಾಜೀನಾಮೆ ತಕ್ಕಂದ್ರೆ ನಿನ್ ಸಿಡಿ ಬಿಟ್ಬಿಡ್ತೀವಿ ಈಚೆಗೆ ಅಂತ. ನಿನ್ ಸಿಡಿ ಬಿಟ್ಬಿಡ್ತೀವಿ ಈಚೆಗೆ ಅಂತ. ಇಂಥ ಮಾನಗೆಟ್ಟವರು ಅಧಿಕಾರದಲ್ಲಿ ಇರ್ಬೇಕೇನ್ರಪ್ಪ. ಇವರಲ್ಲಿ ಯಾರು ಹೇಳುತ್ತಿರುವುದು ಸತ್ಯ, ಯಾರು ಹೇಳುತ್ತಿರುವುದು ಸುಳ್ಳು ಎಂದು ಗೊತ್ತಾಗುತ್ತಿಲ್ಲ. ರಾಸಲೀಲೆಯ ಸಿಡಿಯ ಕಾರಣಕ್ಕೆ ನೈತಿಕ ಹೊಣೆ ಹೊತ್ತು ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಕೇವಲ ರಾಜೀನಾಮೆಯಿಂದ ಸತ್ಯ ಹೊರಬರಲು ಸಾಧ್ಯವಿಲ್ಲ. ಇಲ್ಲಿ ಸಿಡಿ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ರಾಸಲೀಲೆಯ ಸಿಡಿಯಲ್ಲಿರುವ ಲೇಡಿ ಯಾರು, ಆಕೆ ನಿಜಕ್ಕೂ ಸಂತ್ರಸ್ತೆಯೋ ಅಥವಾ ಸಚಿವರ ಜತೆ ಒಪ್ಪಿತ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿದ್ದಾಳಾ, ಈ ವಿಡಿಯೋ ರೆಕಾರ್ಡ್ ಮಾಡಿದ್ಯಾರು, ಹೀಗೆ ಸಾಲು ಸಾಲು ಪ್ರಶ್ನೆಗಳಿವೆ. ಇವಕ್ಕೆಲ್ಲ ಉತ್ತರ ಹುಡುಕಲು ಸಾಧ್ಯವಾದರೆ ಮಾತ್ರ ರಾಸಲೀಲೆ ಪ್ರಕರಣದ ಅಸಲಿಯತ್ತು ಬಯಲಾಗಲಿದೆ. ಮುತ್ತಪ್ಪ ಮತ್ತು ಪ್ರಮೋದ್ ಜತೆ ಸುನಿಲ್, TV9 ಬೆಂಗಳೂರು. ಈ ಸಿಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸಿಯಾದಂತಹ ಚರ್ಚೆಯೂ ಕೂಡ ರಾಜ್ಯ ರಾಜಕೀಯದಲ್ಲಿ ನಡೆದಿದೆ. ಒಂದು ಕಡೆಯಲ್ಲಿ ಆಡಳಿತ ಪಕ್ಷದ ಕೆಲ ಸಚಿವರು ರಮೇಶ್ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ರು, ಪ್ರತಿಪಕ್ಷದವರು ರಾಜೀನಾಮೆಗೆ ಆಗ್ರಹಿಸಿದ್ರು, ವಜಾ ಮಾಡಬೇಕು ಅಂತ ಹೇಳಿದರು. ಇದೆಲ್ಲ ಸರಿ, ಆದರೆ ಮುಖ್ಯಮಂತ್ರಿಯವರು ಇದರ ಬಗ್ಗೆ ಮಾತನಾಡಲೇ ಇಲ್ಲ. ಇವತ್ತು ಇಡೀ ದಿವಸ ಅಂತರವನ್ನು ಕಾಯ್ದುಕೊಂಡ್ರು ಮಾಧ್ಯಮದಿಂದ. ಮತ್ತೊಂದು ಕಡೆಯಲ್ಲಿ ರಮೇಶ್ ಜಾರಕಿಹೊಳಿ ಸುಮ್ಮನೆ ಇರ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ರಮೇಶ್ ಜಾರಕಿಹೊಳಿ ಸಿಡಿ ಬಯಲಾಗುತ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಬಿಜೆಪಿ ನಾಯಕರು ರಮೇಶ್ ಜಾರಕಿಹೊಳಿ ಪರ ಬ್ಯಾಟ್ ಬೀಸಿದ್ದಾರೆ. ಸಿಡಿಯ ಸತ್ಯಾಸತ್ಯತೆಯನ್ನು ಪ್ರಶ್ನಿಸಿ ರಮೇಶ್ ಜಾರಕಿಹೊಳಿ ಪರವಾಗಿ ವಕಾಲತ್ತು ವಹಿಸಿದರು. ಇದು ಸತ್ಯ ಅಸತ್ಯ ಅನ್ನುವಂಥದ್ದು ಭಾಳ ಸ್ಪಷ್ಟ ಇಲ್ಲ. ಮತ್ತು ಯಾರು ಯಾವ ದುರುದ್ದೇಶ, ಏನು ಉದ್ದೇಶಗಳು, ಬ್ಲ್ಯಾಕ್ ಮೇಲರ್ಸ್ಗಳ ಯಾವುದೇನು ಗೊತ್ತಿಲ್ಲ. ಅಸತ್ಯತೆ ಸತ್ಯತೆಯನ್ನು ನೋಡಿ ಈ ವಿಚಾರವನ್ನು ನೋಡೋಣ. ಆದರೆ ಈ ವಿಷಯದ ಬಗ್ಗೆ ಅಭಿಪ್ರಾಯ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತೇನು ಹೇಳಿದ್ದಾರೆ ಅದೇ ಅಭಿಪ್ರಾಯ ನಮ್ಮದು. ಸತ್ಯಕ್ಕೆ ದೂರವಾದಂಥ ಸಂಗತಿ. ಆದರೆ ಇತ್ತ ಪ್ರತಿಪಕ್ಷ ಕಾಂಗ್ರೆಸ್ ನಾಯಕರು ಮಾತ್ರ ಆಳಿಗೊಂದು ಕಲ್ಲು ಹೊಡೆದಿದ್ದರು.
ರಮೇಶ್ ಜಾರಕಿಹೊಳಿಯನ್ನ ಸಂಪುಟದಿಂದ ವಜಾಗೊಳಿಸುವಂತೆ ನಿನ್ನೆ ಸಂಜೆಯಿಂದಲೇ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಆರಂಭಿಸಿದ್ದರು. ನೈತಿಕತೆ ಇದ್ದರೆ ಮೊದಲು ರಾಜೀನಾಮೆ ಪಡೆಯಲಿ ಎಂದು ಬೆಳಗ್ಗೆಯೇ ಸಿದ್ದರಾಮಯ್ಯ ಹೇಳಿದ್ರೆ, ಇತ್ತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ರಾಜೀನಾಮೆಗೆ ಆಗ್ರಹಿಸಿದರು. ಅವರಿಗೆ ಮಾನ ಮರ್ಯಾದೆ ಇದ್ರೆ ಪಕ್ಷಕ್ಕೆ ಮನುಷ್ಯನ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಅನ್ನೋದಾದ್ರೆ ಕೂಡಲೇ ಅವನು ರಾಜೀನಾಮೆ ತಗೋಬೇಕು. ಗೊತ್ತಾಯ್ತಾ? ರಾಜಕೀಯ ವ್ಯಕ್ತಿಗಳ ಈ ರೀತಿಯ ಒಂದು ನಡವಳಿಕೆಯಿಂದ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಈಗಿನ ರಾಜಕೀಯದ ಬೆಳವಣಿಗೆ ಇದೆಯಲ್ಲ, ಉತ್ತರವನ್ನ ನೀವು ಯಡಿಯೂರಪ್ಪನಿಂದ ಪಡೆಯೋದು ಸೂಕ್ತ. ಇಷ್ಟೆಲ್ಲ ಆಗ್ತಿದ್ದಂತೆ ರಮೇಶ್ ಜಾರಕಿಹೊಳಿ ರಾಜೀನಾಮೆಯನ್ನೇನೋ ಕೊಟ್ಟಿದ್ದಾರೆ. ಹಾಗಿದ್ದರೂ ಮುಖ್ಯಮಂತ್ರಿ ಯಡಿಯೂರಪ್ಪ ಮಾತ್ರ ರಮೇಶ್ ಜಾರಕಿಹೊಳಿ ಪ್ರಕರಣದ ಬಗ್ಗೆ ತುಟಿ ಬಿಚ್ಚಿಲ್ಲ. ಸಂಪುಟ ಸಭೆಯಲ್ಲಿ ಮಾತ್ರ ಸಾರ್ವಜನಿಕ ಜೀವನದಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಸಚಿವರಿಗೆ ಕಿವಿಮಾತು ಹೇಳಿದ್ದಾರೆ. ಸಂಪುಟದಿಂದ ಹೊರಬಿದ್ದಿರುವ ರಮೇಶ್ ಜಾರಕಿಹೊಳಿ ಇಂದು ಮಾಧ್ಯಮದೆದುರು ಕಾಣಿಸಿಕೊಂಡಿಲ್ಲ. ಹಾಗಂತ ರಮೇಶ್ ಕೂಡ ಸುಮ್ಮನೆ ಕೂರುವವರಲ್ಲ. ರಾಜಕೀಯವಾಗಿ ತಮಗೆ ಆಗಿರುವ ಹಿನ್ನಡೆಗೆ ಯಾರ ವಿರುದ್ಧ ಯಾವಾಗ ಪ್ರತೀಕಾರ ತೀರಿಸಿಕೊಳ್ಳುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.